ಯಾವುದು? ಈಗ ಎಕ್ಸಾಂಪಲ್ ಅಯೋಡೆಕ್ಸ್ ನಲ್ಲಿ ಅಯೋಡೆಕ್ಸ್ ರ್ಯಾಪಿಡ್ ಆಕ್ಷನ್ಸ್ ನೋವು ನಿವಾರಕ ಸ್ಪ್ರೇ ಬರುತ್ತೆ. ಆ ಸ್ಪ್ರೇನ ನಾವು ಕೊಟ್ಕೊಂಡಂತ ವೇಳೆನಲ್ಲಿ ಏನೆಲ್ಲಾ ತೊಂದರೆಗಳಾಗುತ್ತೆ, ಏನೆಲ್ಲಾ ಪ್ರಾಬ್ಲಮ್ಸ್ ಆಗತ್ತೆ ಅಂದ್ರೆ ಗಂಡಸರಲ್ಲಿ ಅಂದ್ರೆ ಗಂಡಸರಲ್ಲಿರುವಂತ ಪ್ರೊಜೋಸ್ಟೆರಾನ್ ಮತ್ತೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮವನ್ನ ಬೀರುತ್ತೆ. ಅಂದ್ರೆ ಈಗ ಪ್ರೊಜೋಸ್ಟೆರಾನ್ ಹಾರ್ಮೋನ್ ಏನ್ ಮಾಡುತ್ತೆ, ಅವರ ಲೈಂಗಿಕ ಸಾಮರ್ಥ್ಯವನ್ನ ಮತ್ತು ಲೈಂಗಿಕ ಮಟ್ಟವನ್ನ ಹೆಚ್ಚಿಸುವಂತದ್ದು ಪ್ರೊಜೋಸ್ಟೆರಾನ್ ಮತ್ತೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳು. ಯಾವಾಗ ನಾವು ಈ ನೋವು ನಿವಾರಕವನ್ನ ನಮ್ಮ ದೇಹದ ಮೇಲೆ ಅಪ್ಲೈ ಮಾಡ್ತೀವಿ, ಅವ್ರ ಲೈಂಗಿಕ ಆಸಕ್ತಿಯನ್ನ ಅಂದ್ರೆ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಸ್ಕಿನ್ ಡಿಸಾರ್ಡರ್ ಗಳಿಗೆ ಒಳಗಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಚರ್ಮದಲ್ಲಿ ತುರಿಕೆಗಳು ಬರುವಂತದ್ದು, ನೆವೆಗಳು ಬರುವಂತದ್ದು, ಊತಗಳು ಬರುವಂತದ್ದು, ಮತ್ತೆ ಕೆಲವು ಟೈಮ್ ನಲ್ಲಿ ಆ ಸ್ಕಿನ್ ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗುವಂತದ್ದು, ಈ ತರದೆಲ್ಲ ಬಂದು ಸ್ಕಿನ್ ಡಿಸಾರ್ಡರ್ ಗಳು ಉಂಟಾಗುತ್ತೆ. ನೆಕ್ಸ್ಟ್ ಇನ್ನೇನಾಗತ್ತೆ, ಒಳಗಡೆಯಿಂದ ಮಾಂಸಖಂಡಗಳು ದುರ್ಬಲ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ನಾಯುಗಳು ಮತ್ತೆ ಮಾಂಸಖಂಡಗಳು ಯಾವಾಗ ದುರ್ಬಲ ಅಂದ್ರೆ ನೀವ್ ಯೋಚನೆ ಮಾಡಿ, ರ್ಯಾಪಿಡ್ ಆಗಿ ಅದು ನಿಮ್ಗೆ ನಿಮ್ಮ ಬಾಡಿ ಮೇಲೆ ಆಕ್ಷನ್ ತರ್ತಾ ಇದೆ ಅಂದ್ರೆ ಅದು ಮಾಂಸಖಂಡಗಳನ್ನ ಎಷ್ಟು ದುರ್ಬಲಗೊಳಿಸಬಹುದು ಆ ಟೈಮ್ ನಲ್ಲಿ. ಯೋಚನೆ ಮಾಡಿ ನೀವೇನೆ. ನಾನು ಅದಕ್ಕೆ ಹೇಳಿದ್ದು, ಇವತ್ತು ಹೇಳುವಂತ ವಿಚಾರವನ್ನ ಬರೀ ಕಿವಿನಲ್ಲಿ ಕೇಳಿಸ್ಕೋಬೇಡಿ, ನೀವು ಇಮ್ಯಾಜಿನೇಷನ್. ಆಗ ಏನಾಗತ್ತೆ, ನಮ್ಗೆ ಹಲವಾರು ಪ್ರಾಬ್ಲಮ್ಸ್ ಗಳು ಉಂಟಾಗತ್ತೆ. ಅಂದ್ರೆ ಮಾಂಸಖಂಡಗಳು ದುರ್ಬಲ ಆಗ್ತಾ ಹೋಗುತ್ತೆ. ಆ ಮಾಂಸಖಂಡಗಳು ದುರ್ಬಲ ಆದಾಗ ನೀವೇನಾಗತ್ತೆ, ನೀ ಕ್ಯಾಪ್ ಹಾಕ್ಬೇಕಾಗತ್ತೆ, ಹೆಚ್ಚು ಹೊತ್ತು ನಿಂತ್ಕೊಳಕ್ ಆಗಲ್ಲ, ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಸ್ನೇಹಿತರೆ. ಅದೇ ತರ ಸೊ ಇದರಿಂದ ಅಯೋಡೆಕ್ಸ್ ರ್ಯಾಪಿಡ್ ಇರ್ಬೋದು, ಅಥವಾ ವಾಲಿನಿ ಇರ್ಬೋದು, ಅಥವಾ ಮೂವ್ ಇರ್ಬೋದು, ಮೂವ್ ಆಕ್ಷನ್ಸ್ ಇರ್ಬೋದು, ಅಥವಾ ರ್ಯಾಪಿಡ್ ಮೂವ್ ಇರ್ಬೋದು, ಈ ತರ ಹಲವಾರು ಪ್ರಾಡಕ್ಟ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಅಂತ ಪ್ರಾಡಕ್ಟ್ ಗಳನ್ನ ನಾವು ಮಕ್ಕಳ ವ್ಯಾಪ್ತಿಯಿಂದ ದೂರ ಇಡಬೇಕಾಗತ್ತೆ. ಅಂದ್ರೆ ಮಕ್ಳಿಗೆ ಅದು ಕೈಗೆ ಸಿಗದೆ ಇರೋ ತರ, ಮಕ್ಳಿಗೆ ಏನಾದ್ರು ಕೈಗೆ ಸಿಕ್ಬಿಟ್ಟು ಅದೇನಾದ್ರು ಮಕ್ಳಿಗೆ ಅಲರ್ಜಿ ಆಗುವಂತದ್ದು, ಅಥವಾ ಮಕ್ಳುಗಳಿಗೆ ಏನಾದ್ರು ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊದ್ಲೇ ನಿಮ್ಗೆ ಹೇಳಿದೀನಿ, ಟೆಸ್ಟೋಸ್ಟೆರಾನ್ ಮತ್ತೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಏನಿರುತ್ತೆ ಅದನ್ನ ಆಲ್ಮೋಸ್ಟ್ ಅಲ್ಲಿ ಕುಂಠಿತಗೊಳಿಸುತ್ತೆ ಅಂತ. ಅಂದ್ರೆ ಮಕ್ಳಿಗೆ ಅದು ಬಿಗಿನಿಂಗ್ ಇಂದಾನೆ ಅಲರ್ಜಿನ ತಂದೊಡ್ಡುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ, ಹೆಣ್ಮಕ್ಳುಗಳಲ್ಲಿ ಅತಿ ಹೆಚ್ಚು ಯಾರು ಈ ಒಂದು ಸ್ಪ್ರೇಗಳನ್ನ ಬಳಸ್ತಾ ಇದಾರೆ ಅವ್ರಿಗೆ ಥೈರಾಯ್ಡ್ ಡಿಸಾರ್ಡರ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ನ ಜೊತೆಗೆ ಹೆಣ್ಮಕ್ಳುಗಳಿಗೆ ಈಸ್ಟ್ರೋಜನ್ ಹಾರ್ಮೋನ್ ಕುಂಠಿತ ಆಗ್ತಾ ಬರುತ್ತೆ. ಮತ್ತೆ ಸ್ಟಿರಾಯ್ಡ್ ಹಾರ್ಮೋನ್ ಕೂಡ, ಯಾಕಂದ್ರೆ ಹೆಣ್ಮಕ್ಳುಗಳಿಗೆ ಸ್ಟಿರಾಯ್ಡ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ಸ್ಟಿರಾಯ್ಡ್ ಹಾರ್ಮೋನ್ ಕೂಡ ಇದರಿಂದ ಕುಂಠಿತ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಕಣ್ಣುಗಳು ಅಂದ್ರೆ ವೇಗವಾಗಿ ನಮ್ಮ ಕಣ್ಣುಗಳು ದೃಷ್ಟಿನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಮುರಿದ ಚರ್ಮದ ಮೇಲೆ ಇದನ್ನ ಅನ್ವಯಿಸಿದ್ರೆ ಸ್ಕಿನ್ ಕೂಡ ಡ್ಯಾಮೇಜಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ನೀವೊಂದು ಏನು ನೋವು ನಿವಾರಕಗಳನ್ನ ನಾವು ಯೂಸ್ ಮಾಡ್ತೀವಿ, ಇದರಿಂದ ಏನೆಲ್ಲ ಆಗತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ನಮ್ ಸ್ಕಿನ್ ಮೇಲೆ ದದ್ದುಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ, ಅಲರ್ಜಿ ಬರುವಂತ ಚಾನ್ಸಸ್ ಇರುತ್ತೆ. ಜೇನುಗೂಡುಗಳು ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ, ಸಣ್ಣ 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 ತುರಿಕೆಗಳು, ನೆವೆಗಳು ಈ ತರ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಜ್ವರ ಬರುವಂತ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಕೆಂಪು ಸ್ಕಿನ್ ಅಂದ್ರೆ ಕೆಂಪಾಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಊದ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಗುಳ್ಳೆಗಳು ಉಂಟಾಗುವಂತದ್ದು, ಸಿಪ್ಪೆ ಸುಲಿಯುವ ಚರ್ಮ, ಉಬ್ಬಸ, ಎದೆ ಅಥವಾ ಗಂಟಲಿನಲ್ಲಿ ಬಿಗಿತ, ಉಸಿರಾಟದ ತೊಂದರೆ, ನುಂಗಲು ಮಾತನಾಡಲು ಸ್ವಲ್ಪ ತೊಂದರೆ ಆಗುವಂತದ್ದು, ಅಸಾಮಾನ್ಯ ಪ್ರಕ್ರಿಯೆ, ಒರಟುತನ, ಬಾಯಿ ಮತ್ತು ಮುಖ ತುಟಿಗಳು, ನಾಲಿಗೆ ಮತ್ತು ಗಂಟಲಿನಲ್ಲಿ ಊತ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಅಯೋಡೆಕ್ಸ್, ಒಂದು ವಾಲಿನಿ, ಒಂದು ಮೂವ್ನ ಹಚ್ಚೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂತ ಏನೆಲ್ಲಾ ದುಷ್ಪರಿಣಾಮಗಳಾಗತ್ತೆ ಅನ್ನೋದನ್ನ ನೀವು ಗಮನ ಇಟ್ಟು ತಿಳ್ಕೊಂಡಿದ್ರ ಅನ್ಕೋತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸೊ ಇದರಿಂದ ಆಗುವಂತ ಅಡ್ಡ ಪರಿಣಾಮಗಳನ್ನ ನಿಮ್ಗೆ ಅರ್ಥ ಮಾಡಿಸಿದ್ರಿ. ಅದೇ ತರ ಇನ್ನು ಕೆಲವು ಅಡ್ಡ ಪರಿಣಾಮಗಳಾಗುತ್ತೆ. ಏನಾಗುತ್ತೆ ನೋಡಿ, ಅತಿ ಹೆಚ್ಚು ವಾಲಿನಿ, ಮೂವು, ಅಯೋಡೆಕ್ಸ್ ಯಾರು ಹಚ್ಚುತ್ತಾ ಇರ್ತೀವಿ ಅಂತವ್ರಿಗೆ ಹೊಟ್ಟೆ ನೋವು ಬರುವಂತ ಚಾನ್ಸಸ್ ಇರುತ್ತೆ. ಮಲಬದ್ಧತೆ, ಅತಿಸಾರ ವಾಂತಿ ಆಗುವಂತದ್ದು, ಜಠರಗರುಳಿನ ಪ್ರಾಬ್ಲಮ್ಸ್ ಆಗುವಂತ ಅಂದ್ರೆ 7 ರಿಂದ 5 ಈ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿದ್ರಲ್ಲ, ಒಂದು ನಾವು ಪೇನ್ ಇಂದ ರಿಲೀಫ್ ಆಗ್ಬೇಕಂತ ಹಚ್ಚುವಂತ ಈ ಒಂದು ನೋವು ನಿವಾರಕಗಳಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ವ್ಯತಿರಿಕ್ತ ಪರಿಣಾಮ ಆಯ್ತು ಅಂತ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ.
ಸೊ ಫ್ರೆಂಡ್ಸ್, ಯೋಚನೆ ಮಾಡಿ ಇದಕ್ಕೆಲ್ಲ ಪರಿಹಾರ ಏನು. ಈಗ ಎಕ್ಸಾಂಪಲ್, ನಾವು ಮೆಡಿಕಲ್ಗೆ ಹೋಗ್ತೀವಿ, ಮೆಡಿಕಲ್ಗೆ ಹೋದ ತಕ್ಷಣನೇ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ನಾವು ಕೇಳಿದ ತಕ್ಷಣ ಅವರು ಅದನ್ನ ಕೊಡ್ತಾರೆ. ಅಂದ್ರೆ ಮೂವ್ ಇರ್ಬೋದು, ಅಥವಾ ರ್ಯಾಪಿಡ್ ಆಕ್ಷನ್ ಇರ್ಬೋದು, ವಾಲಿನಿ ಇರ್ಬೋದು, ಈ ತರ ಹಲವಾರು ಕಂಪನಿಯ ನೋವು ನಿವಾರಕ ಕ್ರೀಮ್ಗಳು, ಬಾಂಬ್ಗಳು ಬಂದಿದೆ, ಅದನ್ನ ಕೊಡ್ತಾರೆ. ಆದ್ರೆ ಅದನ್ನ ತಗೊಂಡ್ಮೇಲೆ ಎಷ್ಟೆಲ್ಲ ನಮ್ಮ ಬಾಡಿ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಎಳೆಯಾಗಿ ಅರ್ಥ ಮಾಡ್ಸಿದೀನಿ. ಸೊ ಸ್ನೇಹಿತರೆ, ಇದಕ್ಕೆಲ್ಲ ಪರಿಹಾರ ಏನು ಅಂದ್ರೆ, ನಮ್ಮ ಅರ್ಬ್ಸ್ ಅಂಡ್ ಮೋರ್ ಏನಿದೆ, ಇದು ಮಸ್ಕ್ಯುಲರ್ ಪೇನ್ ಕ್ರೀಮ್ ಏನಿದೆ, ಇದು ಡೆರ್ಮೋಟಾಲಜಿ ಸರ್ಟಿಫೈಡ್ ಆಗಿರುವಂತ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ, ಮತ್ತೆ ಇದು ಕ್ಲಿನಿಕಲ್ ವ್ಯಾಲಿಡ್ ಅಂದ್ರೆ ಆಲ್ರೆಡಿ ಕ್ಲಿನಿಕಲ್ ಗಳಲ್ಲಿ ಪ್ರಾಯೋಗಿಕವಾಗಿ ಇದು ಪ್ರಯೋಗಕ್ಕೆ ಒಳಪಟ್ಟಿರೋದ್ರಿಂದ, ಮತ್ತೆ ಈ ಪ್ರಾಡಕ್ಟ್ ಪೂರ್ಣ ಪ್ರಮಾಣದ ಆಯುರ್ವೇದ ಔಷಧ ಅಂದ್ರೆ ಮಸ್ಕ್ಯುಲರ್ ಪೇನ್ ಕ್ರೀಮ್ ಸ್ವಾಮ್ಯದ ಆಯುರ್ವೇದ ಔಷಧ ಇದಾಗಿರೋದ್ರಿಂದ, ಇದರಲ್ಲಿ ಮಸಾಜ್ ಮಾಡಿದಾಗ ದೇಹದ ನೋವು ಮತ್ತು ನೋವನ್ನ ನಿವಾರಿಸುತ್ತೆ. ಇದು ಅಂಗಾಂಶಗಳಿಗೆ ಅಂದ್ರೆ ನಮ್ಮ ಮಾಂಸ ಖಂಡಗಳಲ್ಲಿ ಆಳವಾಗಿ ಇಳಿದು ತೂರಿಕೊಳ್ಳುತ್ತೆ ಮತ್ತು ಬೆಚ್ಚಗಿನ ಭಾವನೆಯನ್ನ ಆ ಮಾಂಸ ಖಂಡಗಳಲ್ಲಿ ಮೂಡಿಸಿ ನಮ್ಗಿರುವಂತ ಪೇನ್ ಅನ್ನ ವಿಶ್ರಾಂತಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ಮಸ್ಕ್ಯುಲರ್ ಪೇನ್ ಕ್ರೀಮ್ ಬೆನ್ನು ನೋವು, ಸಂಧಿವಾತ ನೋವು, ಕೀಲು ನೋವಿಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿಯಾಗಿದೆ. ಆದರೆ ಇದು ಉಳುಕಿದ ಕಣಕಾಲುಗಳು ಮತ್ತು ನೋವಿನ ಮೊಣಕಾಲುಗಳನ್ನ ನೋವನ್ನ ಸಮನಗೊಳಿಸುವಂತ ಕೆಲಸವನ್ನ ಇದು ಮಾಡುತ್ತೆ. ಸೊ ಸ್ನೇಹಿತರೆ, ನಾನು ಮಸ್ಕ್ಯುಲರ್ ಪೇನ್ ಏನಿದೆ ಇದು ಒನ್ ಪ್ರಾಡಕ್ಟ್ ಮೆನಿ ಮೋರ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಬಾರಿ ಇದನ್ನ ನಾನು ಎಲ್ಲಾ ಸ್ನೇಹಿತರುಗಳಿಗೂ ಸಜೆಸ್ಟ್ ಮಾಡಿದೀನಿ. ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು, ಶೀತ, ಎದೆ ಕಫ ಏನೇ ಇದ್ರು ಕೂಡ ಇದನ್ನ ನೀವೊಂದ್ ಸಣ್ಣ ಒಂದು ಕಾಳಷ್ಟು ಇದನ್ನ ನೀವು ಚೆನ್ನಾಗಿ ಕುದಿಸಿದಂತ ನೀರ್ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಒಂದ್ ಬೆಡ್ಶೀಟ್ ನ ಹಚ್ಕೊಂಡ್ರೆ ಸಾಕು. ನಿಮ್ಗೆ ಏನೇ ಶೀತ ಅಂದ್ರೆ ವಾಟರ್ ಇನ್ಸ್ಪೆಕ್ಷನ್ ಆಗಿರುವಂತದ್ದು, ಶೀತ, ನೆಗಡಿ, ಮಳೆನಲ್ಲಿ ನೆನ್ಕೊಂಡ್ ಬಂದಿರ್ತೀರಾ, ಏನೇ ಪ್ರಾಬ್ಲಮ್ಸ್ ಇದ್ರು ಎಲ್ಲವನ್ನೂ ತೆಗೆದಾಕುವಂತ ಶಕ್ತಿ ಇದ್ರಲ್ಲಿದೆ. ಆಲ್ರೆಡಿ ತುಂಬಾ ಜನ ಇದನ್ನ ಪ್ರಯೋಗ ಮಾಡಿದರೆ ರಿಸಲ್ಟ್ ತಗೊಂಡಿದ್ದಾರೆ. ತುಂಬಾ ಜನಕ್ಕೆ ಹಲ್ಲು ನೋವು ಇರುತ್ತೆ, ಅದನ್ನು ಕೂಡ ಪ್ರಯೋಗ ಮಾಡಿದೀನಿ ನಾನು. ಕೆಲವು ಸ್ವಲ್ಪ ಈ ಒಂದು ಮಸ್ಕ್ಯುಲರ್ ಪೇನ್ ನ ಕಾಟನ್ಗೆ ಹಾಕೊಂಡು ಎಲ್ಲಿ ಹಲ್ಲು ನೋವು ಇರುತ್ತೆ ಅದ್ರ ಮೇಲ್ ಮಡಿಕೊಂಡು ಹಾಗೆ ಕಚ್ಕೊಂಡು ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಪೇಯ್ನೇ ಇರಲ್ಲ ಸ್ನೇಹಿತರೆ. ಅಷ್ಟು ಅದ್ಭುತವಾದಂತ ಕೆಲಸವನ್ನ ನಮ್ಮ ಈ ಒಂದು ಮಸ್ಕ್ಯುಲರ್ ಪೇನ್ ಮಾಡುತ್ತೆ. ಅಂದ್ರೆ ಒನ್ ಪ್ರಾಡಕ್ಟ್ ಮೆನಿ ಮೋರ್ ಸೊಲ್ಯೂಷನ್ಸ್. ನೋಡಿ, ಅದನ್ನ ಹಚ್ಚೋದ್ರಿಂದಾನೇ ಪ್ರೊಜೆಸ್ಟೆರಾನ್ ಹಾರ್ಮೋನ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮೇಲೆ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಹೇಳಿದೆ. ಇದನ್ನ ಹಲ್ಲಲ್ಲಿ ಕಚ್ಕೊಂಡ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಏನಾಗಲ್ಲ. ಅಂದ್ರೆ ಈ ಪ್ರಾಡಕ್ಟ್ ನ ಯಾವ ರೀತಿ R&D ಮಾಡಿದಾರೆ ಈ R&D ಡಿಪಾರ್ಟ್ಮೆಂಟ್, ಅದಕ್ಕೆ ಮೊದ್ಲೇ ಹೇಳಿದ್ ನಾನು, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಸ್ನೇಹಿತರೆ. ಅಷ್ಟು ಅದ್ಭುತವಾದಂತ R&D ಡಿಪಾರ್ಟ್ಮೆಂಟ್ ನಮ್ಮ ಕಂಪನಿನಲ್ಲಿದ್ದಾರೆ. ಸೈಂಟಿಸ್ಟ್ ಗಳು ಹಾಗೆ ಕೂಡ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ಉತ್ಪನ್ನದಲ್ಲಿರುವಂತ ಇಂಗ್ರೀಡಿಯೆಂಟ್ ಗಳೇನು, ಆ ಇಂಗ್ರೀಡಿಯೆಂಟ್ ಗಳು ಏನೆಲ್ಲ ಕೆಲಸವನ್ನ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಿರ್ಗುಂಡಿ ಅನ್ನುವಂತ ಒಂದು ಆಯುರ್ವೇದವನ್ನ ಲೋಡ್ ಮಾಡಿದರೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಪೂಜನೀಯ ಭಾವನೆಯಿಂದ ನೋಡುವಂತ ಒಂದು ಅಂಶ ಅಂತ ಹೇಳ್ಬೋದು, ಅಥವಾ ಒಂದು ಆಯುರ್ವೇದ ಅಂತ ಹೇಳ್ಬೋದು. ಏನಂದ್ರೆ ನಿರ್ಗುಂಡಿ ಅಂದ್ರೆ ಏನು? ನಿರ್ಗುಂಡಿ ಅಂದ್ರೆ ಲಕ್ಕಿ ಗಿಡ. ನೀವೆಲ್ಲರೂ ನೋಡಿರ್ತೀರ, ನಿಮ್ಮ ಮನೆಯ ಅಂಗಳದಲ್ಲಿರುತ್ತೆ, ಅಥವಾ ನಿಮ್ ಕಾಂಪೌಂಡ್ ಗಳಲ್ಲಿರುತ್ತೆ, ನಿಮ್ ಜಮೀನ್ಗಳ ಹತ್ರ ಇರುತ್ತೆ, ಜಮೀನ್ ಬದುಗಳಲ್ಲಿರುತ್ತೆ, ಮತ್ತೆ ಹಳ್ಳದ ಸಾಲುಗಳಲ್ಲಿರುತ್ತೆ. ಇದನ್ನ ನಾವು ಲಕ್ಕಿ ಗಿಡ ಅಥವಾ ನಿರ್ಗುಂಡಿ ಅಂತ ಹೇಳ್ತೀವಿ. ಏನಕ್ಕೆ ನಿರ್ಗುಂಡಿನೇ ಈ ಒಂದು ಪ್ರಾಡಕ್ಟ್ ನಲ್ಲಿ ಲೋಡ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಸ್ನೇಹಿತರೆ, ಇದ್ರಲ್ಲಿರುವಂತ ಔಷಧೀಯ ಗುಣಗಳ ಬಗ್ಗೆ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಅನ್ಸು ನಮ್ಮ R&D ಡಿಪಾರ್ಟ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಂತ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಅಂದ್ರೆ ವಿಟಮಿನ್ ಸಿ ಯಾವಾಗ ಇದರಲ್ಲಿ ಹೇರಳವಾಗಿರುತ್ತೆ, ಇದು ನಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಡಿಸ್ಅಡ್ವಾಂಟೇಜ್ ಆಗಲ್ಲ. ನೋಡಿ, ಅಲ್ಲಿ ನಾವು ಕೆಮಿಕಲ್ ವಾಲಿನಿ ಇರ್ಬೋದು, ಅಥವಾ ಮಸ್ಕ್ಯುಲರ್ ಪೇನ್ ಅಥವಾ ಬೇರೆ ನಟ್ಟಾಗಿ ಏನಾಗುತ್ತೆ, ಸ್ಕಿನ್ ಡಿಸಾರ್ಡರ್ ಆಗತ್ತೆ ಅಂತ ಹೇಳಿದ್ರೆ, ಅಂದ್ರೆ ಸ್ಕಿನ್ ಅಲರ್ಜಿಗಳಾಗತ್ತೆ ಅಂತ ಹೇಳಿದ್ರೆ. ಆದ್ರೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಕೂಡ ಡ್ಯಾಮೇಜಸ್ ಆಗಲ್ಲ. ಇದರಲ್ಲಿ ನೈಸರ್ಗಿಕವಾದಂತ ಆಂಟಿ ಆಕ್ಸಿಡೆಂಟ್ ಗುಣಗಳಿಗೆ ಇದು ಹೆಸರುವಾಸಿಯಾಗಿದೆ. ಅಂದ್ರೆ ಹಲವಾರು ಪ್ರಯೋಜಕವಾದಂತ ಪ್ರತಿಜೀವಕ ಗುಣಲಕ್ಷಣಗಳಿಂದ ಇದು ಹೆಸರುವಾಸಿಯಾಗಿರೋದ್ರಿಂದ ಇದು ದೇಹದಲ್ಲಿ ಉಷ್ಣತೆಯನ್ನ
ಅಂದ್ರೆ ಹೆಚ್ಚಿನ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಲಿಕ್ಕೆ, ಅಂದ್ರೆ ಈಗ ನಮ್ಗೆ ಎಕ್ಸಸ್ ಆಫ್ ಹೀಟ್ ಆಗಿರುತ್ತೆ ಅನ್ಕೊಳ್ಳಿ, ಅದನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ತುಂಬಾ ಕೋಲ್ಡ್ ಆಗಿರುತ್ತೆ ಅಂದ್ರೆ ನಮ್ಮ ದೇಹವನ್ನ ಉಷ್ಣಾಂಶದಲ್ಲಿರುವಂತ ಕೆಲಸವನ್ನು ಕೂಡ ಮಾಡತ್ತೆ. ಅಂದ್ರೆ ಇದು ಎರಡೂ ತರ ರೆಗ್ಯುಲೇಟ್ ಮಾಡತ್ತೆ. ಅಂದ್ರೆ ಆಲ್ರೆಡಿ ಜಾಸ್ತಿ ಇದ್ರೆ ಕಡಿಮೆ ಮಾಡುವಂತದ್ದು, ಕಡಿಮೆ ಇದ್ರೆ ನಾರ್ಮಲ್ ಆಗಿ ತರುವಂತ ಕೆಲಸವನ್ನ ಮಾಡುತ್ತೆ. ಇದು ದೇಹದ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯವನ್ನ ಮಾಡುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಏನಾಗತ್ತೆ, ನಮ್ಮ ಈಗ ಜಾಯಿಂಟ್ ಅಲ್ಲಿ ಏನಾದ್ರೂ ಸೋಂಕು ಉಂಟಾಗಿರುತ್ತೆ ಅಂದ್ರೆ ಅದು ಹರಡ್ತಾ ಏನಾಗತ್ತೆ, ಕಾಲು ಊತ ಬರೋದು ಅಥವಾ ಮಂಡಿನಲ್ಲಿ ರೆಡ್ಡಿಶ್ ರ್ಯಾಶಸ್ ಗಳು ಉಂಟಾಗೋದು, ಈ ತರ ಸೋಂಕುಗಳಿಂದ ನಮ್ಮ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದ್ರ ವಿರುದ್ಧ ಹೋರಾಡತ್ತೆ, ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಅದೇ ತರ ನಿರ್ಗುಂಡಿ ಎಲೆಗಳೇನಿದೆ ಅದನ್ನ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿ ಸೇವಿಸಿದ್ರೆ ಜ್ವರನು ಕೂಡ ತ್ವರಿತವಾಗಿ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ನಿರ್ಗುಂಡಿ ಎಲೆಗಳೇನಿದೆ ಇದು ಪಿಜಿ ಸಂಶ್ಲೇಷಣೆಯ ಪ್ರತಿಬಂಧ, ಅಂದ್ರೆ ಆಂಟಿ ಈಸ್ಟೋಮೈನ್ ಅನ್ನುವಂತ ಅಂಶ ಇದರಲ್ಲಿ ಜಾಸ್ತಿ ಇದೆ. ಈ ಆಂಟಿ ಈಸ್ಟಮೈನ್ ಏನಿದೆ, ಈ ಪೊರೆಯ ಸ್ಥಿರೀಕರಣ ಮತ್ತು ಉತ್ಕರ್ಷಣ ನಿರೋಧಕ ಚಟುವಟಿಕೆಯಲ್ಲಿ ಇದು ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಮತ್ತೆ ನಮ್ಮ ಸ್ಕಿನ್ ಅಲ್ಲಿ, ಅಂದ್ರೆ ನಮ್ಮ ದೇಹದಲ್ಲಿರುವಂತ ಏನು ಸ್ನಾಯುಗಳಲ್ಲಿ ಉರಿಯೂತ ಇರ್ಬೋದು ಅಥವಾ ಜಾಯಿಂಟ್ ಅಲ್ಲಿ ಉರಿಯೂತಗಳಿರ್ಬೋದು, ಇದನ್ನ ನೋವು ನಿವಾರಕ ಚಟುವಟಿಕೆಯೊಂದಿಗೆ ವಿಟೆಕ್ಸ್ ನೆಗೊಂಡು ಸ್ಥಿರವಾದ ವಿಟಮಿನ್ ಸಿ ಅಂದ್ರೆ ಏರಳವಾಗಿರೋದ್ರಿಂದ ಇದು ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಇದೊಂದು ಆಂಟಿಬಯೋಟಿಕ್ ಕೂಡ ಸ್ನೇಹಿತರೆ. ಅದೇ ತರ ಸ್ನೇಹಿತರೆ, ಎರಡನೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ರೆ ಇದು ತುಂಬಾ ಅಂದ್ರೆ ತುಂಬಾ ವ್ಯಾಲ್ಯೂಯಬಲ್ ಇಂಗ್ರೀಡಿಯೆಂಟ್. ಇದು ನಿಮ್ಮ ಮನೆಯಲ್ಲಿರುವಂತ ಗಿಡಮೂಲಿಕೆನೂ ಕೂಡ ಹೌದು. ನಿಮ್ಮ ಅಡಿಗೆ ಮನೆಯಲ್ಲಿ, ಭಾರತೀಯರ ಪ್ರತಿ ಅಡಿಗೆ ಮನೆಯಲ್ಲಿ ಅಂದ್ರೆ ಆ ಅಡುಗೆಯ ಸ್ವಾದಕ್ಕೆ ಇದು ಇರ್ಲೇಬೇಕು ಅಂತ ಹೇಳ್ತಾರೆ, ಅದು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಏನಿದೆ ಇದು ಪೌಷ್ಟಿಕ ಮತ್ತು ಕಡಿಮೆ ಕ್ಯಾಲೋರಿಗಳು ಹೊಂದಿರುವಂತ ಅದ್ಭುತವಾದಂತ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಬೆಳ್ಳುಳ್ಳಿ ಉರಿಯೂತದ ಪ್ರಯೋಜನಗಳನ್ನ ಸಮನ ಮಾಡ್ಲಿಕ್ಕೆ ಇದು ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಬೆಳ್ಳುಳ್ಳಿನಲ್ಲಿರುವಂತ ಡಯಾಲಿಲ್ ಡೈಸಲ್ಫೈಡ್, ಬರ್ಕೊಳ್ಳಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಈ ಡಯಾಲಿಲ್ ಡೈಸಲ್ಫೈಡ್ ಅನ್ನುವಂತ ಒಂದು ವಿರೋಧಿ ಉರಿಯೂತದ ಸಂಯುಕ್ತಗಳು ಇದರಲ್ಲಿ ಹೇರಳವಾಗಿರೋದ್ರಿಂದ ಇದು ಉರಿಯೂತದ ಸೈಟೋಕಿನೋನ್ಗಳ ಪರಿಣಾಮವನ್ನ ಮಿತಿಗೊಳಿಸುತ್ತೆ. ಅಂದ್ರೆ ನಮ್ಮ ಸ್ನಾಯುಗಳಲ್ಲಿ ಅಥವಾ ನಮ್ಮ ಜಾಯಿಂಟ್ ಗಳಲ್ಲಿ ಅಥವಾ ನಮ್ಮ ಬೆನ್ನಿನ ಮೂಳೆಗಳಲ್ಲಿ ಏನ್ ಈ ಒಂದು ಈ ಸೈಟೋಕಿನೋನ್ಗಳಿರುತ್ತೆ, ಅದು ಅಂದ್ರೆ ನಮ್ಮ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡೋದು, ಅಂದ್ರೆ ನಮ್ಮ ಜಾಯಿಂಟ್ ಅನ್ನ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಕಾರ್ಟಿಲೇಜ್ ಇರ್ಬೋದು ಅಥವಾ ಕಾರ್ಟಿಲೇಜ್ ಜೆಲ್ ಅನ್ನ ತೊಂದರೆ ಕೊಡುವಂತ ಕೆಲಸವನ್ನ, ಅಂದ್ರೆ ಹಾಳು ಮಾಡುವಂತ ಕೆಲಸವನ್ನ ಈ ಸೈಟೋಕಿನನ್ಗಳು ಮಾಡ್ತಾ ಇರ್ತದೆ. ಅದನ್ನ ಪರಿಣಾಮಕಾರಿಯಾಗಿ ಇದು ತೆಗೆದುಹಾಕುವಂಥದ್ದು, ಅದರ ಪರಿಣಾಮಗಳನ್ನ ಮಿತಿಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ನೀವು ನೋಯುತ್ತಿರುವ ಮತ್ತು ಉರಿಯೂತದ ಕೀಲುಗಳಿಗೆ ಇದು ರಿಲ್ಯಾಕ್ಸೇಷನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಬೆಳ್ಳುಳ್ಳಿ ಎಣ್ಣೆಯಿಂದ ಇದನ್ನ ಉಜ್ಜುತ್ತಾ ಹೋದ್ರೆ ನಮ್ಮ ಸ್ಕಿನ್ ತುಂಬಾ ಶೈನಿಂಗ್ ಗೆ ಒಳಗಾಗತ್ತೆ. ಮತ್ತೆ ಸ್ನೇಹಿತರೆ, ಇನ್ನೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಈಗ ಬೆಳ್ಳುಳ್ಳಿಯಿಂದ ಇನ್ನೇನೇನ್ ಬೆನಿಫಿಟ್ ಇದೆ ಅಂತ ನಾವು ನೋಡೋದಾದ್ರೆ, ಬೆಳ್ಳುಳ್ಳಿ ಉರಿಯೂತ ಕಡಿಮೆ ಮಾಡುವ ಮೂಲಕ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತೆ. ಅಂದ್ರೆ ನಮ್ಮ ಸ್ನಾಯುಗಳಲ್ಲಿ ಯಾವಾಗಾದ್ರೂ ನಮ್ಗೆ ಗ್ಯಾಸ್ಟ್ರಟೈಸ್ ಪ್ರಾಬ್ಲಮ್ ಇರುವಂತವ್ರಿಗೆ ಗೊತ್ತಾಗತ್ತೆ, ಅವ್ರಿಗೆ ಬೆನ್ನು ಹಿಡ್ಕೊಳ್ಳುವಂಥದ್ದು, ಎದೆ ಭಾಗದಲ್ಲಿ ಹಿಡ್ಕೊಳ್ಳುವಂಥದ್ದು ಅಥವಾ ಪೆಕ್ಕೆಲುಬುಗಳು ಹಿಡ್ಕೊಳ್ಳುವಂಥದ್ದು, ಈ ತರದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ರಕ್ತ ಪರಿಚಲನೆ ಆಗೋ ಜಾಗದಲ್ಲಿ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಕೂತ್ಕೊಂಡಂತ ವೇಳೆನಲ್ಲಿ ಅಲ್ಲಿ ನಮ್ಗೆ ವಾಯ ಹಿಡ್ಕೊಂಡಿದೆ ಅಂತ ನಾವ್ ಹೇಳ್ತೀವಿ. ಕೆಲವ್ರಿಗೆ ವಾಯ ಹಿಡ್ಕೊಂಡಾಗ ಸೊಂಟ ಪೇನ್ ಬಂತು, ಈ ತರದೆಲ್ಲ ಹೇಳ್ತಾ ಇರ್ತಾರಲ್ಲ, ಆ ತರದೆಲ್ಲ ಪ್ರಾಬ್ಲಮ್ ಆಗುವಂತದ್ರಿಂದ ಸುಧಾರಿಸುವಂತ ಕೆಲಸವನ್ನ ಇದ್ ಮಾಡುತ್ತೆ. ರಕ್ತ ಪರಿಚಲನೆಯ ಮೂಲಕ ಆ ತರದ ಏನೇ ನೋವುಗಳಿದ್ರು ಸಮನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ನಾನು ಆಲ್ರೆಡಿ ಹೇಳಿದ್ ನಿಮ್ಗೆ, ಯಾಕಂದ್ರೆ ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ. ಇದು ಪ್ರತಿಯೊಬ್ರು ಅನುಭವಿಸಿರ್ತೀವಿ, ಒಂದಲ್ಲ ಒಂದ್ ಟೈಮ್ ನಲ್ಲಿ ಎಲ್ಲಾ ವಯೋಮಾನರು ಇದನ್ನ ಅನುಭವಿಸಿರೋದ್ರಿಂದ ಇದರಿಂದ ಏನೆಲ್ಲ ಆಗತ್ತೆ ಅನ್ನೋದು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ನಿಮ್ ಹೃದಯದಲ್ಲಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಇದು ಕೀಲುಗಳು, ಸ್ನಾಯುಗಳು ಮತ್ತು ಬೆನ್ನು ಕಿವಿಗಳಲ್ಲಿನ ನೋವಿಗೆ ಚಿಕಿತ್ಸೆ ನೀಡಲು ಬೆಳ್ಳುಳ್ಳಿಯ ರಸವನ್ನ ಬಳಸ್ತಾರೆ ಸ್ನೇಹಿತರೆ. ಬೆಳ್ಳುಳ್ಳಿ ನೋವು ನಿವಾರಕವಾಗಿ ಅದ್ಭುತವಾದಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಆಲ್ರೆಡಿ ಹೇಳಿದ್ವಿ, ಬೆಳ್ಳುಳ್ಳಿನಂತ ಡಯಾಲಿಲ್ ಡಿಸಲ್ಫೈಡ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದೆ,
ಪರಿಚಲನೆಯನ್ನ ಸುಧಾರಿಸುತ್ತೆ, ಮತ್ತೆ ಕಡಿಮೆ ಆದಂತ ಆಕ್ಸಿಡೇಟಿವ್ ಒತ್ತಡಗಳನ್ನ ಕಡಿಮೆ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೂಳೆಯ ಆರೋಗ್ಯಕ್ಕೆ ಅತ್ಯುತ್ತಮವಾದಂತ ಪ್ರಯೋಜನವನ್ನ ನೀಡುತ್ತೆ. ಬೆಳ್ಳುಳ್ಳಿನಲ್ಲಿ ಇನ್ನೇನಿದೆ ಅಂದ್ರೆ ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನ ನಮ್ ದೇಹಕ್ಕೆ ಹೆಚ್ಚಿಸುತ್ತೆ, ಸೋಂಕುಗಳ ವಿರುದ್ಧ ಹೋರಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ, ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ನಾವು ಅದನ್ನ ಹಚ್ಚಿದಂತ ವೇಳೆನಲ್ಲಿ ನಮ್ಗೆ ಬ್ಲಡ್ ಪ್ರೆಷರ್ ಇದ್ರೆ ಅದು ಕೂಡ ಸಮಾನ ಆಗುತ್ತೆ. ಬೆಳ್ಳುಳ್ಳಿ ನಿಮ್ಮ ದೇಹದಲ್ಲಿ ಫ್ರೀ ಗಳು ಅಂದ್ರೆ ಏನು ಸ್ವತಂತ್ರ ಗಳು ಅಂತ ಹೇಳ್ತೀವಿ, ಅದರಿಂದ ಉಂಟಾಗುವಂತ ಹಾನಿಯನ್ನ ತಡೆಯುತ್ತೆ. ನೆಕ್ಸ್ಟ್ ವಾಚವನ್ನ ಯೂಸ್ ಮಾಡಿದರೆ, ವಾಚ ಮೀನ್ಸ್ ಬಜೆ ಅಂತ ಹೇಳ್ತೀವಲ್ಲ, ಬಜೆನ ಯೂಸ್ ಮಾಡಿದರೆ ಈ ವಾಚ ಒಂದು ಅತ್ಯುತ್ತಮವಾದಂತ ಗಿಡಮೂಲಿಕೆ ಆಗಿರುತ್ತೆ. ಇದು ಭಾರತೀಯರ ಸಾಂಪ್ರದಾಯಿಕ ಔಷಧಿಯೂ ಕೂಡ ಆಗಿದೆ ಸ್ನೇಹಿತರೆ. ಇದು ನರ ವೈಜ್ಞಾನಿಕ ಅಂದ್ರೆ ನರಗಳು ಏನ್ ಬರುತ್ತೆ, ನರಗಳಲ್ಲಿ ಏನ್ ಪೇನ್ ಇರುತ್ತೆ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ತೆಗೆದಾಕುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಇದೇನ್ ಮಾಡುತ್ತೆ, ಸೊ ಇದು ಜಠರಗರುಳಿನ ಕಾಯಿಲೆಗಳನ್ನ ಶಮನ ಮಾಡುತ್ತೆ. ತುಂಬಾ ಜನಕ್ಕೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಉಸಿರಾಟದ ತೊಂದರೆ ಇರುತ್ತೆ, ಅಂತವ್ರಿಗೂ ಕೂಡ ಈ ಒಂದು ವಾಚನ ಇದರಲ್ಲಿ ಲೋಡ್ ಮಾಡಿರೋದ್ರಿಂದ ನಿಮ್ಮ ಎದೆಯ ಭಾಗದಲ್ಲಿ ಇದನ್ನ ಹಚ್ಚಿ ನೀವು ಮಲ್ಕೊಂಡಾಗ ನಿಮ್ಮ ಉಸಿರಾಟದ ಪ್ರಕ್ರಿಯೆ ಈಸಿ ಆಗ್ತಾ ಹೋಗುತ್ತೆ. ಅದೇ ತರ ಚಯಾಪಚಯ ಇರ್ಬೋದು, ಮೂತ್ರಪಿಂಡ, ಯಕೃತ್ ಅಸ್ವಸ್ಥತೆಗಳಿಗೆ ಇದು ವ್ಯಾಪಕವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಗಂಧಪೂರ ಅನ್ನುವಂತ ಒಂದು ಅಂಶವನ್ನ ಯೂಸ್ ಮಾಡಿದ್ದಾರೆ. ಇದನ್ನ ನಾವು ರಕ್ತಕೊಳ ಅಂತಾನು ಕೂಡ ಕರೀತಾರೆ ಕನ್ನಡದಲ್ಲಿ. ಈ ರಕ್ತಕೊಳ ತುಂಬಾ ಅಂದ್ರೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಇದನ್ನ ವಿಂಟರ್ ಗ್ರೀನ್ ಆಯಿಲ್ ಅಂತಾನು ಕೂಡ ಕರೀತಾರೆ. ಈ ಒಂದು ಗಂಧಪೂರ ಅಥವಾ ವಿಂಟರ್ ಗ್ರೀನ್ ಆಯಿಲ್ ಏನಿದೆ, ಇದು ಉರಿಯೂತ ನಿವಾರಕ ಎಣ್ಣೆ ಕೂಡ ಅಂತಾನು ಹೇಳ್ಬೋದು. ಇದರಲ್ಲಿ ಮಿಥೈಲ್ ಸ್ಯಾಲಿಸಿಲೇಟ್ ಹೇರಳವಾಗಿರೋದ್ರಿಂದ ಇದು ಅತ್ಯುತ್ತಮ ನೋವು ನಿವಾರಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಎಕ್ಸ್ಪೆಷಲಿ ಕ್ರೀಡೆನಲ್ಲಿರುವಂತವ್ರಿಗೆ, ಈಗ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಕ್ರಿಕೆಟ್ ಈ ತರ ಆಟದಲ್ಲಿರುವಂತವ್ರಿಗೆ ಸಂಧಿವಾತ ಉಂಟಾಗುವಂತ ಚಾನ್ಸಸ್ ಅಂದ್ರೆ ಜಾಯಿಂಟ್ ಪೇನ್ ಬರುವಂತದ್ದು, ಮತ್ತೆ ಸ್ನಾಯು ಅಸ್ಥಿ ಪಂಜರದ ನೋವು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಿವಾರಿಸ್ಲಿಕ್ಕೆ ಇದು ಪ್ರಮುಖವಾದಂತ ಕೆಲಸವನ್ನ ಮಾಡುತ್ತೆ. ಈ ಒಂದು ಗಂಧಪುರ ತೈಲವು ನೋವು ನಿವಾರಕ, ಉರಿಯೂತದ ಬ್ಯಾಕ್ಟೀರಿಯಾಗಳ ವಿರುದ್ಧ ಇದು ಅತ್ಯುತ್ತಮವಾಗಿ ಕೆಲಸವನ್ನ ಮಾಡುತ್ತೆ. ಮತ್ತೆ ಗಂಧಪುರ ಎಣ್ಣೆ ಸಂಧಿವಾತ, ಬೆನ್ನು ನೋವು, ಸ್ನಾಯು ನೋವು, ಒತ್ತಡ ಸೇರಿದಂತೆ ಸ್ನಾಯು ಮತ್ತು ನೋವನ್ನ ನಿವಾರಿಸಲಿಕ್ಕೆ ಬಳಸ್ತಾರೆ. ಇದು ನರಶೋಲೆಯ ನೋವು, ಸಿಯಾಟಿಕಾ ಮತ್ತು ಪ್ಲೆರೋಡಿನಿಯಾದಿಂದಲೂ ಕೂಡ ನಮ್ಮ ಬಾಡಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಈ ಒಂದು ಏನ್ ತೈಲ ಇದೆ, ದೇಹದ ಉಷ್ಣತೆ ಮತ್ತು ತಂಪಾಗಿಸುವ ಪರಿಣಾಮವು ಸ್ನಾಯುವಿನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಗಂಧಪೂರ ತೈಲ ಇದರಲ್ಲಿ ಅಸ್ಟಿಯೋಪೊರೋಸಿಸ್ ಮತ್ತು ರೊಮಾಟಾಯ್ಡ್ ಸಂಧಿವಾತದಂತಹ ಅಂದ್ರೆ ರೊಮಾಟಾಯ್ಡ್ ಏನ್ ಪ್ರಾಬ್ಲಮ್ ಇರುತ್ತೆ ಅಂತದಕ್ಕೂ ಕೂಡ ಇದು ಚಿಕಿತ್ಸೆಯನ್ನ ನೀಡುತ್ತೆ. ಮತ್ತೆ ಇದು ಅದ್ಭುತವಾದಂತ ಒಂದು ರಿಸಲ್ಟ್. ಅಂದ್ರೆ ಈಗ ಎಕ್ಸಾಂಪಲ್ ಏನಂದ್ರೆ ಇದರ ಇತರ ಪ್ರಯೋಜನಗಳೇನಂದ್ರೆ ಇದು ಕೀಲುಗಳಲ್ಲಿನ ತುರಿಕೆ, ಊತ ಮತ್ತು ಬಿಗಿತಕ್ಕೆ ಸಹಾಯವನ್ನ ಮಾಡುತ್ತೆ. ಮತ್ತೆ ರಕ್ತ ಪರಿಚಲನೆಯನ್ನ ಉತ್ತೇಜಿಸ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಅರೋಮಥೆರಪಿ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಇದನ್ನ ಬಳಸಲಾಗತ್ತೆ. ಇದನ್ನ ಬಾಹ್ಯವಾಗಿ ನೀವು ಹಚ್ಚಿದಂತ ವೇಳೆನಲ್ಲಿ ಒಳಗಡೆ ಇದರಲ್ಲಿರುವಂತ ಸಾರಭೂತ ತೈಲಗಳು ಒಳಗಡೆ ಇಳಿದು ನಿಮ್ಮ ಆರೋಗ್ಯವನ್ನ ಮತ್ತು ನಿಮ್ಮ ಸ್ಕಿನ್ ಅನ್ನ ಮತ್ತೆ ನಿಮ್ಮ ಸ್ನಾಯುಗಳನ್ನ ಮತ್ತೆ ನಿಮ್ಮ ಜಾಯಿಂಟ್ ಗಳನ್ನ ರಿಪೇರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಒನ್ ಪ್ರಾಡಕ್ಟ್ ಮೆನಿ ಮೋರ್ ಸೊಲ್ಯೂಷನ್ಸ್ ಅನ್ನೋ ಹಾಗೆ ನಮ್ಮ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ನಮ್ಗಾಗುವಂತ ಅನುಭವಗಳೇನು, ಇದರಿಂದ ಆಗುವಂತ ಬೆನಿಫಿಟ್ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೀವು ಎಳೆಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೋತೀನಿ. ನಾನು ಅದಕ್ಕೆ ನಿಮ್ಗೆ ಮೊದ್ಲೇ ರಿಕ್ವೆಸ್ಟ್ ಮಾಡಿದ್ದು, ಇವ್ರು ಜಾಯ್ನ್ ಆಗ್ಲಿಲ್ಲ, ಅವ್ರು ಜಾಯ್ನ್ ಆಗ್ಲಿಲ್ಲ. ತುಂಬಾ ಜನ ಈ ತರ ಸಂಧಿವಾತಕ್ಕೆ ಒಳಗಾಗಿರ್ತಾರೆ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬಾ ಅಂದ್ರೆ ಅವ್ರು 5 ವರ್ಷ, 10 ವರ್ಷ, 15 ವರ್ಷದಿಂದ ಈ ನೋವಿನಿಂದ ಬಳಲ್ತಾ ಇರೋರು ಇದ್ದಾರೆ. ಅಂತವ್ರನ್ನೆಲ್ಲ ನೀವು ಫೈಂಡ್ ಔಟ್ ಮಾಡಿ ಅವ್ರಿಗೆ ಇದ್ರಲ್ಲಿರುವಂತ ಇಂಗ್ರೀಡಿಯೆಂಟ್ ಏನು, ಕೆಮಿಕಲ್ ಅಲ್ಲಿರುವಂತ ಇಂಗ್ರೀಡಿಯೆಂಟ್ ಏನು, ಕೆಮಿಕಲ್ ಇಂದ ಏನೆಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಅನಾನುಕೂಲಗಳಾಗತ್ತೆ, ಇದರಿಂದ ಏನ್ ಅನುಕೂಲ ಆಗತ್ತೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಟ್ರೆ ಅತಿ ಹೆಚ್ಚು ಪ್ರಾಡಕ್ಟ್ ಗಳನ್ನ ನೀವು ಸೆಲ್ ಮಾಡ್ಬೋದು, ಮತ್ತೆ ನಿಮ್ಮ ಟಾರ್ಗೆಟ್ ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಯಾರೆಲ್ಲ ಇವತ್ತು ಅರಳುತ್ತಾ ಇದಾರೆ ಅಂತವ್ರಿಗೆ ನೀವು ಕಾಂಬಿನೇಷನ್ ಏನ್ ಕೊಡ್ಬೇಕು, ಮಸ್ಕ್ಯುಲರ್ ಪೇನ್, ಗಂಡಸರಾದ್ರೆ ಮೆನ್ ವೆಲ್ನೆಸ್, ಹೆಣ್ಮಕ್ಳಾದ್ರೆ ವುಮೆನ್ ವೆಲ್ನೆಸ್. ಯಾಕಂದ್ರೆ ಇಷ್ಟು ದಿನ ಅವ್ರು ಕೆಮಿಕಲ್ ಏನ್ ಯೂಸ್ ಮಾಡಿರ್ತಾರೆ
ಅದು ಹೆಣ್ಮಕ್ಳುಗಳಿಗೆ ಎಷ್ಟೋ ಸಾರಿ ಅಂದ್ರೆ ಹೆಣ್ಮಕ್ಳುಗಳಿಗೆ ಈಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಕುಂಠಿತಗೊಳಿಸಿರುತ್ತೆ. ಸೊ ಯಾರು ಗಂಡ್ಮಕ್ಳುಗಳಿಗೆ ಟೆಸ್ಟೋಸ್ಟೆರಾನ್ ಮತ್ತೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಕುಂಠಿತಗೊಳಿಸಿರುತ್ತೆ, ಇದೆಲ್ಲದ್ರಿಂದ ಹೊರಗಡೆ ಬರ್ಬೇಕಂದ್ರೆ ಅವ್ರಿಗೆ ಹೆಣ್ಮಕ್ಳುಗಳಿಗೆ ವುಮೆನ್ ವೆಲ್ನೆಸ್, ಗಂಡ್ ಮಕ್ಳುಗಳಿಗೆ ಮೆನ್ ವೆಲ್ನೆಸ್ ಕೊಡ್ಬೇಕು. ಅದೇ ತರ ಸೊ ಈಸಿ ಡಿಟಾಕ್ಸ್ ಕಂಟಿನ್ಯೂಟಿ ಕೊಡಿ, ಜಾಯಿಂಟ್ ಕೇರ್ ಕೊಡಿ, ಮತ್ತೆ ನಮ್ಮ ಈ ಒಂದು ಮಸ್ಕ್ಯುಲರ್ ಪೇನ್ ಕೊಟ್ಟಾಗ ಅತ್ಯದ್ಭುತವಾದಂತ ರಿಸಲ್ಟ್ ನ ನೀವು ತಗೋಬಹುದು. ಈ ಕಾಂಬಿನೇಷನ್ ನ ನೋಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಅನುಕೂಲವಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂದ್ರೆ ಸೊ ಅವ್ರಿಗೆ ನಮ್ಮ ನ್ಯಾಚುರಲ್ ಪೌಡರ್ ಕೂಡ ಇನ್ಕ್ಲೂಡ್ ಮಾಡ್ಕೊಟ್ರೆ ಒಳ್ಳೆ ರಿಸಲ್ಟ್ ನ ತೆಗಿಬಹುದು ಸ್ನೇಹಿತರೆ. ಈ ಕಾಂಬಿನೇಷನ್ ನಲ್ಲಿ ನೀವು ಮಾಡಿ ಅದ್ಭುತವಾದಂತ ರಿಸಲ್ಟ್ ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಆಲಿಸಿದಂತ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಜೈ ರೂಟ್ ಸ್ವಿಂಗ್ಸ್, ಜೈ ನೆಟ್ಸ್ ಆಫ್ ಓವರ್ ಟು ಅಶ್ವಿನಿ.